ಹಲೋ, ನನ್ನ ಸಮಸ್ತ ಕನ್ನಡ ಜನತೆಗೆ ಈ ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಿಂದೆ ಏನ್ ನೋಡ್ತಿದ್ರೆ ಎಲ್ಲಪ್ಪ ಬಂದ್ಬಿಟ್ಟಿದ್ರೆ ಅಂತ ಇದು ಎಲ್ಲಿ ಗೊತ್ತಾ ಇರೋದು ಹೈದರಾಬಾದ್ ಅಲ್ಲಿ ಸುಬ್ಬಯ್ಯಗಿರಿ ಅಂತ ಒಂದು ಹೋಟೆಲ್. ಇವರು ಕಾಕನಾಡಿಲಿ ಅಂತ ಶೆಫ್ ಆಗಿದ್ರು. ಶೆಫ್ ಮುಖಾಂತರ ಅವ್ರದೇ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿ ಒಂದು ಕುಕಿಂಗ್ ಹೋಟೆಲ್ ನ ಇಲ್ಲಿ ಇಟ್ಟಿದ್ರು. ಅದು ಎಷ್ಟು ಫೇಮಸ್ ಅಂದ್ರೆ ಒಳಗೋಗಿ ನೋಡ ಬನ್ನಿ, ಅಷ್ಟು ಫೇಮಸ್ ಆಗಿದೆ. ಬನ್ನಿ ಒಳಗೋಗೋಣ. ಅಷ್ಟು ಸಕ್ಕತ್ತಾಗಿದೆ ಒಳಗೆ. ಈಗ ಎಂಟ್ರಿ ಮಾಡಿ ತೋರಿಸ್ತೀನಿ. ಅದು ಹೇಳಕಂದ್ರೆ ಅಷ್ಟು ಫೇಮಸ್ ಆಗಂತ ಹೋಟ್ಲು. ಅನ್ಲಿಮಿಟೆಡ್ ಊಟ ಇಲ್ಲಿ. ನೀವು ತಿನ್ಬಿಟ್ರೆ ಒಂದ್ಸಲಿ ಕಳೆದ ಹೋಗ್ತೀರಾ. ಹೈದರಾಬಾದಿಗೆ ಒಂದ್ಸಲಿ ಬಂದ್ಬಿಟ್ರೆ ಇಲ್ಲಿಗೆ ಬಂದು ಆರಾಮಾಗಿ ಹೋಗಿ. ಓಕೆ, ಹಾಗೆ ಅಂತೂ ಇಂತೂ ಬಂದು ನಾವು ಹೋಟೆಲ್ ಒಳಗೆ ಕೂತಾಯ್ತು. ಅವ್ರು ಹಾಗೇನೆ ಬಂದು ಬಹಳ ದಿನ ನಾವಿಬ್ರು, ನನಗೂ ನಮ್ಮ ಅಣ್ಣನಿಗೂ ಬಂದು ಕೊಟ್ಟಾಯ್ತು. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಹೈದರಾಬಾದ್ ಇನ್ ಅನ್ಲಿಮಿಟೆಡ್ ವೆಜ್ ಹೋಟೆಲ್. ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರು ಹೈದರಾಬಾದಿಗೆ ಬಂದ್ರೆ ಈ ಹೋಟೆಲ್ಗೆ ಮಿಸ್ ಮಾಡಬೇಡಿ. ತುಂಬಾನೇ ಸಖತ್ತಾಗಿರುತ್ತೆ. ನಾವು ಕೊಡೋ ಪ್ರೈಸಿಗೆ ತುಂಬಾನೇ ವರ್ತ್ ಆಗಿದೆ ಫುಡ್. ಫಸ್ಟ್ ಇದು ಏನಂದ್ರೆ, ಇದು ಕೇಳ್ದೆ ಏನಾದ್ರೆ ಚಕ್ರ ಪೊಂಗಲ್ ಅಂತ. ಚಕ್ರ ಪೊಂಗಲ್ ಅಂದ್ರೆ ಆ ಕಡೆ ಸಿಹಿ ಪೊಂಗಲ್ ಚಕ್ರ ಪೊಂಗಲ್ ಅಂತಾರೆ. ಅದು ಇದು ಬೂರಿ ಅಂತ. ಇದು ಬೂರಿ ಅಂದ್ರೆ ಅದಂತ್ರ ಲಾಡು ಟೈಪ್ ಅಲ್ಲಿ ಇರುತ್ತೆ. ಅದು ಹೂರ್ಣ ಮಾಡಿರ್ತಾರೆ ಬೋಂಡಾ ಟೈಪ್ ಅಲ್ಲಿ. ಏನಂದ್ರೆ ಗೊತ್ತಿರ್ಬೇಕಾದ್ರೆ ಕೋಕಿನಾಡು ಕಾಜು ಅಂತಾರೆ ಅದನ್ನ. ನೆಕ್ಸ್ಟ್ ಬನ್ನಿ ಅವ್ರು ಏನೇನ್ ತರ್ತಾರ ಅಂತ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ, ಮಸ್ತಾಗಿ ಸಗದಾಗಿರುತ್ತೆ. ನೆಕ್ಸ್ಟ್ ಇದು ಪುಳಿಯೋಗರೆ. ಪುಳಿಯೋಗರೆ ಆಗ್ತಾ ಇದಾರೆ ನೋಡಿ. ಇದು ಪುಳಿಯೋಗರೆ ನಂತರ ಇದು ವೆಜ್ ಬಿರಿಯಾನಿ. ಇದು ವೆಜ್ ಬಿರಿಯಾನಿ ತುಂಬಾನೇ ಸಖತ್ತಾಗಿತ್ತು. ನೆಕ್ಸ್ಟ್ ಇದು ಕ್ಯಾಪ್ಸಿಕಮ್ ರೈಸ್ ಅಂತ. ಕ್ಯಾಪ್ಸಿಕಮ್ ರೈಸ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಹಾಗೆ ಮತ್ತೇನ್ ಕೊಡ್ತಿದಾರೆ ಅಂದ್ರೆ ರೈತ. ಇದು ನೆಕ್ಸ್ಟ್ ಇದು ಕೇಳ್ತೀನಿ, ಇದು ರೈತನೂ ಸಹ ಚೆನ್ನಾಗಿರುತ್ತೆ. ರೈತನ ಆ ಕಡೆ ಸ್ವಲ್ಪ ಮೊಸರು ಗೊಜ್ಜಿಗೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅದಕ್ಕೆ ರೈತ ಅಂತ ಕರೀತಾರೆ. ಟೊಮಾಟೊ ದಾಲ್ ಗಾಯ್ಸ್, ಇದು ನೋಡಿ, ಇದು ಟೊಮಾಟೊ ದಾಲ್ ಅಂತೆ. ಓಕೆ, मूंग दाल. ओके, फेमस है गाइस ಇದು मूंग दाल. गुरमका फुलका. ओके ओके, बेबी कॉर्न. ಓಕೆ ಗೈಸ್, ಇಷ್ಟೊಂದು ವೆರೈಟಿ ಇದೆ. ಯಾವ ಫಸ್ಟ್ ತಿನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ. ಓಕೆ, ಯಾರು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದು ನನಗೂ ಗೊತ್ತಾಗ್ತಿಲ್ಲ. ಇರೋದು ಫೇಮಸ್ ಅಂತ ಹೋಟೆಲ್ದು. ಇಂಥ ಸ್ವೀಟು ಒಂಥರ ಸಕಲಾಗಿದೆ. ಸ್ವೀಟ್ ತಿನ್ನೋದಕ್ಕೆ ಮಸ್ತ್ ಆಗಿದೆ. ಓಕೆ, ಮತ್ತೆ ತಿನ್ನೋಕೆ ಸ್ಟಾರ್ಟ್ ಮಾಡಿ. ಇನ್ನು ವೆರೈಟಿ ತಂದು ಕೊಡ್ತಾರಂತೆ, ನೋಡೋಣ. ಹೇಗೆ? ಓ ಬನಾನಾ, ओ भिंडी पकौड़ी गाइस, ಇದು भिंडी पकौड़ी ಅಂತೆ. ಹಾಗೆ इतना है क्या? और है क्या? इतना है? और आइटम है सब दो. ಓ ಓಕೆ ಓಕೆ. ಹಪ್ಪಳ, ಹಪ್ಪಳ, ಪಾಪಡ್. ಓಕೆ, ಪಾಪಡ್ ನಮ್ಮ ಕನ್ನಡದಲ್ಲಿ ಹಪ್ಪಳ ಅಂತಾರೆ ಗೈಸ್. ನೋಡಿದ್ರಲ್ಲ ಹಪ್ಪಳ ಹೇಗೆ? क्या भाई? पिगिल. ओ पिगिल चटनी. ओके गाइस, ಇದು पिगिल चटनी ಅಂತೆ. ಇದು ಅನ್ಲಿಮಿಟೆಡ್ ಊಟ ನೋಡಿ. ಹಾಗೇನೆ और इतना है क्या? ओके. ಓಕೆ ಓಕೆ. ಇಲ್ಲ ಕೊನೆಗೆ ಅದೇ ಸಾಂಬಾರ್ ರೈಸ್ ಮಾಮೂಲಿ ಎಲ್ಲ ಇರುತ್ತಂತೆ. ಬನ್ನಿ ಊಟ ಫಸ್ಟ್ ಸ್ಟಾರ್ಟ್ ಮಾಡೋಣ ತಿಂದು. ಫಸ್ಟ್ ಇದು ವೆಜ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತೀನಿ. ವೆಜ್ ಬಿರಿಯಾನಿ ಯಾವ ತರ ಇರುತ್ತೆ ನೋಡೋಣ. ವೆಜ್ ಬಿರಿಯಾನಿ ಮಸ್ತ್ ಆಗಿದೆ, ಸೂಪರ್ ಆಗಿದೆ. ನೀವು ಹೈದರಾಬಾದಿಗೆ ಬಂದ್ರೆ ಹೇಳ್ತೀರಾ, ಒಂದ್ಸರಿ ಹೋಟ್ಲಿಗೆ ಬಂದು ತಿಂದು ನೋಡಿ, ಕಳೆದೋಗ್ತೀರಾ. ಅವರು ಹಾಗೆ ನಮ್ಮ ಅಣ್ಣಂಗೆ ಬಡಿಸಿದ್ರು. ನಮ್ಮ ಅಣ್ಣ ಕೇಳೋಣ ಯಾವ ತರ ಇದೆ. ಅವ್ರು ನಮ್ಗಿಂತ ಫಸ್ಟ್ ಬಂದಿಲ್ಲಿ ಅಂದ್ರೆ ಮೊದಲು ಬಂದಿದಲ್ವಾ, ಹಾಗೆ ಅವ್ರಿಗೆ ಯಾವ ತರ ಇರುತ್ತೆ ಅನುಭವ ಅಂತ ಕೇಳೋಣ. ಹಲೋ, ಯಾವ ತರ ಅನಿಸ್ತಿದೆ? ನಾನು ಇನ್ ಮೊದ್ಲೇ ಬಂದಿದ್ದೀನಿ. ಎಲ್ಲ ಐಟಮ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಇವ್ನಿಗೂ ಕರ್ಕೊ ಬಂದೆ ಈ ಸಲ ಟ್ರೈ ಮಾಡ್ಸೋಣ ಅಂತ. ಸೊ ಇಲ್ಲಿ 3 ತರ ಫ್ಲೇವರ್ಡ್ ರೈಸ್ ಹಾಕ್ತಾರೆ. ಸ್ವೀಟ್ಸ್ 3 ತರ ಇರುತ್ತೆ. ಆಮೇಲೆ 4 ತರ ಗ್ರೇವಿ ಹಾಕ್ತಾರೆ. ಆಮೇಲೆ ಸ್ಟಾರ್ಟರ್ಸ್ ಒಂದ್ 3 ತರ ಇರುತ್ತೆ. ಅದಾದ್ಮೇಲೆ ಹಪ್ಪಳ. ಇದಾದ್ಮೇಲೆ ಅವರು ರೈಸು, ಸಾಂಬಾರು ಒಂದ್ 4-3 ತರ ಬಡಿಸ್ತಾರೆ. ಎಲ್ಲ ಸೂಪರ್ ಆಗಿರುತ್ತೆ. ಈಗ ಲಾಸ್ಟ್ ಅಲ್ಲಿ ಕೇಳೋಣ ರಕ್ಷಿತ್ಗೆ ಯಾವ್ದು ಇಷ್ಟ ಆಯ್ತು ಅಂತ, ಯಾವ ಫ್ಲೇವರ್ ರೈಸ್. ಮುಗಿಸಿ ಮತ್ತೆ 2-3 ಸಲ ಊಟ ಹಾಕಿಸ್ಕೊಂಡು ಮತ್ತೆ ಏನ್ ಹಾಕ್ಸ್ಕೊಂಡು ಅಂದ್ರೆ ವೆಜ್ ದಮ್ ಬಿರಿಯಾನಿ, ಹಾಗೆ ಇದು ಕ್ಯಾಪ್ಸಿಕಮ್ ರೈಸ್, ಮತ್ತೆ ಇದು ಸ್ವಲ್ಪ ಮೊಸರನ್ನ ಇತ್ತಲ್ಲ, ಮೊಸರನ್ನ ಜೊತೆಗೆ. ಹಾಗೆ ನಂಗೆ ಇನ್ನೂ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಸಕ್ಕರೆ ಪೊಂಗಲ್ ಅಂತ ಬರುತ್ತೆ. ಸಕ್ಕರೆ ಪೊಂಗಲ್ ಅಂತ, ಅದು ಸಗದಾಗಿ ಇಷ್ಟ ಆಯ್ತು. ಅದೊಂದ್ 2-3 ಸಲ ಹಾಕಿಸ್ಕೊಂಡ್ ಮತ್ತೆ ತಿಂತಾನೆ ಇದ್ದೆ. ನಮ್ಮಣ್ಣ ಇನ್ನೂ ಊಟ ಮಾಡಿರ್ಲಿಲ್ಲ, ಅವನಿಗೆ ಊಟ ಮಾಡ್ತಿದ್ದ. ಊಟ ಮಾತ್ರ ಸಕ್ಕದಾಗಿತ್ತು. ನಾವು ಕೊಡೋ ಪ್ರೈಸಿಗೆ ಅಷ್ಟು ವರ್ತ್ ಆಗಿತ್ತು. ನೀವು ಬಂದ್ರೆ ಮಿಸ್ ಮಾಡ್ಬೇಡಿ. ಇಂದು ಸುಬ್ಬಯ್ಯ ಗಾರಿ ಹೈದರಾಬಾದ್ ಅಲ್ಲಿ ಇರುವಂತ ಫೇಮಸ್ ಹೋಟೆಲ್ ಊಟನ ಮಾಡ್ಕೊಂಡು, ಹಾಗೆ ನಮ್ಮ ಅಣ್ಣ ಇಲ್ಲೇ ಇದಾರೆ ನೋಡಿ. ಹೇಗೆ ಸುಬ್ಬ ಊಟ? ನನಗೆ ಕೇಳ್ಬೇಕು, ನಾನು ಊಟ ಹೇಗಿತ್ತು ಅಂತ. ಚೆನ್ನಾಗಿತ್ತು. ನಂಗೆ ಹೊಸದು ಏನಿಲ್ಲ, ಹಳೇದೇ ಇದು. ನಾನು ತುಂಬಾ ಸಲ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಊಟ ಎಲ್ಲ.
ಅನ್ಲಿಮಿಟೆಡ್ ಊಟ ಇರುತ್ತೆ, ಫ್ಲೇವರ್ಡ್ ರೈಸ್ ಇರುತ್ತೆ 3-4 ತರ, ಅನ್ನ ಸಾಂಬಾರ್ ಎಲ್ಲಾ ತರಾನು ಇರುತ್ತೆ. ಇಲ್ಲಿ ಫೇಮಸ್ ಬಂದು ಗನ್ ಪೌಡರ್ ಅಂತ ಒಂದ್ ಮಾಡ್ತಾರೆ, ಅದ್ರ ಜೊತೆ ದಾಲ್, ಅದೇ ಫೇಮಸ್ ಇಲ್ಲಿ. ಅದ್ ಬಿಟ್ರೆ ಇನ್ನೊಂದ್ ಮಾಡ್ತಾರೆ, ಅದು ಕರ್ಬೇವಿನ ಸೊಪ್ಪಲ್ಲಿ ಮಾಡ್ತಾರೆ, ಅದು ಬಂದು ತುಂಬಾ ಫೇಮಸ್, ಹೇರ್ಗೆಲ್ಲ ಒಳ್ಳೇದದು. ಸೊ ಸಕ್ಕರೆ ಪೊಂಗಲ್ ಅದೆಲ್ಲ ವಿಡಿಯೋದಲ್ಲಿ ನೋಡ್ಬೋದು ನೀವು, ಎಲ್ಲಾ ತರಾನು ಇದೆ ಅಲ್ಲಿ. ಈಗ ನಮ್ ರಕ್ಷಿತ್ ಅವ್ರು ಕೇಳೋಣ ಬನ್ನಿ, ಹೇಗಿತ್ತು ಊಟ ಅಂತ. ಊಟ ಮಾತ್ರ ಹೇಳ್ತಿರಲ್ಲ, ಇಲ್ಲಿಂದ ಇಲ್ಲಿ ತನಕ ಬಂದ್ಬಿಡ್ತು ಊಟ. ಅಷ್ಟು ಫುಲ್ ಹೊಟ್ಟೆ ತುಂಬೋಗಿದೆ. ಈಗ ಅದು ಕರಗ್ಸಕ್ಕೆ ಮಾಡ್ಬೇಕೀಗ ಊಟನ, ಅಷ್ಟ ಆತರ ಆಗಿದೆ ಊಟ. ಬನ್ನಿ, ಇದು ಹೋಟೆಲ್ ಮಾತ್ರ ಸಖತ್ತಾಗಿದೆ. ಹೈದರಾಬಾದಿಗೆ ಬಂದ್ರೆ ಇದು ಸುಬ್ಬಯ್ಯ ಗಾರಿ ಹೋಟೆಲ್. ಲೊಕೇಶನ್ ಸರ್ಚ್ ಮಾಡ್ಕೊಂಡು ಬನ್ನಿ, ತುಂಬಾನೇ ಚೆನ್ನಾಗಿರುತ್ತೆ, ಮಸ್ತ್ ಆಗಿದೆ. ಓಕೆ, ಮೇನ್ ಆಗಿ ವೆಜಿಟೇರಿಯನ್ ಅವ್ರಿಗೆ ಹೇಳಿ ಮಾಡ್ಸಿರೋಂತ ಜಾಗ. ನೀವು ವೆಜಿಟೇರಿಯನ್ ಆಗಿದ್ರೆ ಖಂಡಿತ ಇಲ್ಲಿ ಬರ್ಲೇಬೇಕು. ಓಕೆ, ಹಾಗೆ ವಿಡಿಯೋಲಿಗೆ ಎಂಡ್ ಮಾಡ್ತಾನೆ. ನಾಳೆ ಮತ್ತೆ ಸಿಗೋಣ. ಹೋಗಿ ಪಾಚ್ ಕೊಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.